ನಮ್ಮೂರಲ್ಲಿ ನ್ಯೂಸ್ 18 ಇದು ನ್ಯೂಸ್ 18 ಕನ್ನಡದ ಭಾಳ ವಿಶೇಷವಾಗಿರುವಂಥ ಜನಪರ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ರಾಜ್ಯದ ಉದ್ದಗಲ ಸಂಚಾರ ಮಾಡಿ ಜನರ ಬಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು, ಅವರ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆಗಳನ್ನು ಕೇಳಿ ಅದನ್ನು ವರದಿ ಮಾಡ್ತಾ ಸಂಬಂಧಪಟ್ಟ ಅಧಿಕಾರಿಗಳ, ಶಾಸಕರ, ಸಚಿವರ ಗಮನಕ್ಕೆ ತಂದು ಅದಕ್ಕೊಂದು ಪರಿಹಾರವನ್ನು ಒದಗಿಸ್ಕೊಡುವಂಥ ಒಂದು ವಿಭಿನ್ನವಾಗಿರುವಂಥ ಪ್ರಯತ್ನ. ಆದರೆ ಇವತ್ತು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿದ್ದೀವಿ. ಆದರೆ ಇವತ್ತು ನಾವು ಇಲ್ಲಿರುವಂಥದ್ದು ಒಂದು ಮನೆ ಬಾಗಿಲಿಗೆ ಹೋಗುವಂಥದ್ದಲ್ಲ, ಒಂದು ಆಸ್ಪತ್ರೆಯ ಬಾಗಿಲಿಗೆ ಬಂದು ನಿಂತು ಇಲ್ಲಿರುವಂಥ ಸಮಸ್ಯೆಯನ್ನು ರಾಜ್ಯದ ಮುಂದೆ ತೆರೆದಿಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ನಾವಿವತ್ತು ದೊಡ್ಡಬಳ್ಳಾಪುರ ಜಿಲ್ಲೆಯ ತಾಯಿ ಮತ್ತು ಮಕ್ಕಳ ಹೆರಿಗೆ ಆಸ್ಪತ್ರೆಯಲ್ಲಿದ್ದೀವಿ. ಈ ಆಸ್ಪತ್ರೆ ಬದಲಿಗೆ ಒಂದು ಜಿಲ್ಲಾಸ್ಪತ್ರೆ ಬೇಕು ಅನ್ನುವಂಥದ್ದು ಇಲ್ಲಿರುವಂಥ ಇಡೀ ತಾಲೂಕಿನ ಅಥವಾ ಈ ಒಂದು ಗ್ರಾಮದ ಜನರ ಮಾತು. ಹಾಗಿದ್ರೆ ಇವ್ರಿಗೆ ಯಾಕೆ ಬೇಕು, ಏನೇನು ಅನಾನುಕೂಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಇಲ್ಲಿನ ಮುಖಂಡರಿದ್ದಾರೆ, ಕಾರ್ಯಕರ್ತರಿದ್ದಾರೆ, ಸಾಮಾಜಿಕ ಕಾರ್ಯಕರ್ತರಿದ್ದಾರೆ, ಏನು ಇಲ್ಲಿ ಆಸ್ಪತ್ರೆಗೆ ಬಂದಿರುವಂಥ ರೋಗಿಗಳಿದ್ದಾರೆ, ಅವರೆಲ್ಲವನ್ನು ಕೂಡ ಮಾತಾಡ್ಸೋಣ. ಸರ್, ಭಾಳ ವರ್ಷಗಳಿಂದ ಒಂದು ಜಿಲ್ಲಾಸ್ಪತ್ರೆಗಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ. ನಿಮ್ಮ ಜೊತೆಗೆ ಬೇರೆ ಬೇರೆ ಆದಂಥ ಜಿಲ್ಲೆಗಳ ಸಂದರ್ಭದಲ್ಲಿ ಅವ್ರಿಗೆಲ್ರಿಗೂ ಕೂಡ ಹೆಡ್ ಕ್ವಾರ್ಟರ್ ಆಯಿತು, ಒಂದು ಜಿಲ್ಲಾಸ್ಪತ್ರೆ ಬಂತು, ಬೇಕಾಗಿರುವಂಥ ಸೌಲಭ್ಯಗಳೆಲ್ಲವೂ ಕೂಡ ಸಿಗ್ತಾ ಇದೆ. ದೊಡ್ಡಬಳ್ಳಾಪುರದಂಥ ಜನರಿಗೆ ಅಥವಾ ಬೆಂಗಳೂರು ಗ್ರಾಮಾಂತರ ಜನರಿಗೆ ಯಾಕೆ ಸಿಗ್ತಾ ಇಲ್ಲ ಅನ್ನುವಂಥದ್ದು? ನಾವು ಒಂಥರ ದೊಡ್ಡಬಳ್ಳಾಪುರದ ತಾಲೂಕಿನ ಜನ ಒಂಥರ ನತದೃಷ್ಟರು. ನಾವೊಂಥರ ಶಾಪಗ್ರಸ್ತರು. ಪ್ರತಿ ಬಾರಿ ಎಲ್ಲವನ್ನೂ ಹೋರಾಟ ಮಾಡೇ ಪಡೀಲೇಬೇಕು. ಯಾವಾಗಲೂ ಕೂಡ ನಮ್ಮಲ್ಲಿ ಹಿಂದೆ ಜಾಲಪ್ಪನವರು ಇದ್ದಂಥ ಸಂದರ್ಭದಲ್ಲಿ ರಾಜಕೀಯದಲ್ಲಿ ಇಚ್ಛಾಶಕ್ತಿ ಇತ್ತು, ಹಿಡಿತಾ ಇತ್ತು. ಅವರ ನಂತರ ಬಂದಂಥವರಲ್ಲಿ ಆ ಮಟ್ಟದ ಇಚ್ಛಾಶಕ್ತಿ, ಅಷ್ಟು ದೊಡ್ಡ ಮಟ್ಟದ ಹಿಡಿತ ಕಾಣಲಿಲ್ಲ. ಏನಾಯಿತು, ಪ್ರತಿ ಬಾರಿನೂ ಇಲ್ಲಿ ಸರ್ಕಾರಗಳು ಬಂದರೆ ನಮ್ಮದು ಶಾಸಕರು ಇಲ್ಲಿರಲ್ಲ, ಇಲ್ಲಿ ಶಾಸಕರು ಬಂದಾಗ ಅಲ್ಲಿ ಸರ್ಕಾರ ಇರಲ್ಲ. ನಮ್ಗೆ ಯಾವಾಗಲೂ ಈ ಸಮಸ್ಯೆ ಪದೇ ಪದೇ ಮರುಕಳಿಸ್ತಾ ಇದೆ. ಯಾವಾಗ ಕುಮಾರಸ್ವಾಮಿ ಅವರು ರಾಮನಗರದ, ಇದೆಲ್ಲ ಒಂದೇ ಇದ್ದಂಥ ಜಿಲ್ಲೆ, ರಾಮನಗರ ಜಿಲ್ಲೆ ಬೇರೆಯಾಗಿ, ಚಿಕ್ಕಬಳ್ಳಾಪುರ ಜಿಲ್ಲೆ ಬೇರೆಯಾಗಿ, ದೊಡ್ಡಬಳ್ಳಾಪುರ ಜಿಲ್ಲೆ ಏನು ಗ್ರಾಮಾಂತರ ಅಂತ ಆಯಿತು, ಆವಾಗ ಗ್ರಾಮಾಂತರಕ್ಕೆ ದೊಡ್ಡಬಳ್ಳಾಪುರ ಸೇರ್ಕೊಂತು. ದೊಡ್ಡಬಳ್ಳಾಪುರ ಸೇರ್ಕೊಂಡ ನಂತರ ಏನಾಯಿತು, ಇದು ಎಲ್ಲ 65ರಿಂದ ಸಬ್ ಡಿವಿಷನ್. ನಮ್ಮದು 1965ರಲ್ಲೇ ಸಬ್ ಡಿವಿಷನ್. ಇದಕ್ಕೆಲ್ಲ ಅರ್ಹತೆ ಯೋಗ್ಯತೆ ಇದ್ದಂಥದ್ದು ದೊಡ್ಡಬಳ್ಳಾಪುರ. ಅತಿ ಹೆಚ್ಚು ಜನಸಂಖ್ಯೆ, ಭೂ ವಿಸ್ತೀರ್ಣ, ಕಂದಾಯ, ಪ್ರತಿಯೊಂದು ಇಲಾಖೆಗಳಲ್ಲೂ ಇಲ್ಲೇ ಇದ್ದಿದ್ದು. ದುರಂತ ಏನಂದರೆ ಅದಾದ ನಂತರ ಒಂದೊಂದೇ ಇಲ್ಲಿಂದ ಎಲ್ಲ ಕಳ್ಸ್ಕೊತ ಹೋಯ್ತು. ನಾವು ಅದ್ರ ಮಧ್ಯೆ ಈ ಆಸ್ಪತ್ರೆ ಆದರೂ ಇಲ್ಲಿ ಬೇಕಾಗ್ತದೆ. ಯಾಕಂದರೆ ಇಲ್ಲಿ ಕೈಗಾರಿಕಾ ಪ್ರದೇಶ ಇದೆ. ಸುಮಾರು 30ರಿಂದ 40 ಸಾವಿರ ಜನ ಪ್ರತಿನಿತ್ಯ ಇಲ್ಲಿ ಕಾರ್ಮಿಕರು ಬರ್ತಾರೆ. ಇಲ್ಲಿ ಈಗ ಹೊಸದಾಗಿ ಫಾಕ್ಸ್ಕಾನ್ ಬೇರೆ ಮಾಡಿದ್ದಾರೆ ಕಳೆದ ವರ್ಷ 24ರಲ್ಲಿ. ಅಲ್ಲಿ 50,000 ಜನ ಕಾರ್ಮಿಕರು ಬಂದಿದ್ದಾರೆ. ಇವಾಗ ರಾಜ್ಯದ, ದೇಶದ ವಿವಿಧ ಮೂಲೆಗಳಿಂದ ಬಂದು ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈಗೇನಾಗುತ್ತೆ, ಇದೊಂದೇ ಇರೋದು ತಾಯಿ ಮಗು ಆಸ್ಪತ್ರೆ. ಸಾರ್ವಜನಿಕ ಆಸ್ಪತ್ರೆ ಇಲ್ಲ ದೊಡ್ಡಬಳ್ಳಾಪುರಕ್ಕೆ. ಇವಾಗ ಏನಾಗುತ್ತೆ, ಇಲ್ಲಿ ತಾಯಿ ಮಕ್ಕಳು ಆಸ್ಪತ್ರೆ ಅಂದರೆ ಅದೆಷ್ಟು ಸೂಕ್ಷ್ಮವಾದ ವಿಚಾರ. ಇಲ್ಲಿ ಎಲ್ಲ ಆಸ್ಪತ್ರೆಗಳು ಎಲ್ಲರನ್ನೂ ರೋಗಿಗಳನ್ನ ತಂದಾಕೋದ್ರಿಂದ ಆ ಮಕ್ಕಳಿಗೂ ತೊಂದರೆ ಆಗ್ತಾಯಿದೆ, ಬಾಣಂತಿಯರಿಗೆ ತೊಂದರೆ ಆಗ್ತಾಯಿದೆ, ಇಲ್ಲಿ ಗಲಾಟೆ ಇರ್ತದೆ. ಆ ಸಮಸ್ಯೆ ನಮಗೆ ಜಾಸ್ತಿ ಆಗ್ತಾಯಿದೆ. ಮತ್ತು ಪ್ರತಿದಿನ OPDಯಲ್ಲಿ 1ರಿಂದ 1,500 ಸಾವಿರ ಜನ ಬರ್ತಾಯಿದ್ದಾರೆ. ಇಲ್ಲಿ ದೊಡ್ಡಬಳ್ಳಾಪುರ ಮಾತ್ರ ಅಲ್ಲ, ದೇವನಹಳ್ಳಿಯಿಂದ ಬರ್ತಾರೆ, ನೆಲಮಂಗಲಿಂದ ಬರ್ತಾರೆ, ಗೌರಿಬಿದನೂರಿಂದ ಬರ್ತಾರೆ. ಹಿಂಗೆಲ್ಲ ಕಡೆಯಿಂದನೂ ಬರೋದ್ರಿಂದ ನಮಗೆ ಇಲ್ಲಿ ಒತ್ತಡ ಜಾಸ್ತಿ ಆಗಿದೆ. ಇದನ್ನು ಮನ್ಕೊಂಡು ನಾವು ಹಲವಾರು ದಶಕಗಳಿಂದ ಹೋರಾಟ ಮಾಡಿದ್ದೀವಿ. ಹಿಂದೆ ಸಿದ್ದರಾಮಯ್ಯ ಅವರಿದ್ದಂಥ ಸಂದರ್ಭದಲ್ಲಿ ಬಡ್ಜೆಟಲ್ಲಿ ಓಕೆ ಆಗಿದೆ, ಇದು ಸದನದಲ್ಲಿ ಓಕೆ ಆಗಿದೆ, ಎಲ್ಲ ಆಗಿ ದೊಡ್ಡಬಳ್ಳಾಪುರಕ್ಕೆ ಅರ್ಹತೆ ಇದೆ ಅಂತೇಳಿ ಶಂಕುಸ್ಥಾಪನೆ ಕೂಡ ಮಾಡಿ, ಈಗ ಕಾರ್ಯ ಅರ್ಧಂಬರ್ಧ ಕೆಲಸ ಆದ ನಂತರ ಈಗ ನೋಡಿದ್ರೆ ಕೆಲಸ ಕುಂಠಿತ ಆಗಿದೆ. ನಮ್ಮ ಒತ್ತಾಯ ಇರೋದೇನೆಂದರೆ, ನಮ್ಮ ಜಿಲ್ಲೆಗೆ ಆಸ್ಪತ್ರೆ ಬೇಕು, ನಮ್ಮ ತಾಲೂಕಲ್ಲ, ಇಡೀ ಜಿಲ್ಲೆಗೆ ಅವಶ್ಯಕತೆ ಇದೆ. ಇದು ಮಧ್ಯ ಕೇಂದ್ರ ಬಿಂದು ದೊಡ್ಡಬಳ್ಳಾಪುರ. ಎಲ್ಲ ಕಡೆಯಿಂದನೂ ಇಲ್ಲಿ ಬರೋದಕ್ಕೆ ಅನುಕೂಲ ಇದೆ. ಮತ್ತು ಅಲ್ಲಿ ಬೆಂಗಳೂರಿಗೆ ಹೊಸಕೋಟೆಯಿಂದ ಹೋಗೋಂಥವ್ರಿಗೆ, ನೆಲಮಂಗಲಿಂದ ಹೋಗೋಂಥವ್ರಿಗೆ, ದೇವನಹಳ್ಳಿಯಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಟ್ರಾಫಿಕ್ ಸಮಸ್ಯೆ ಇದೆ, ಅದೆಲ್ಲವೂ ಕಡಿಮೆ ಆಗ್ತದೆ. ಮತ್ತು ಇಲ್ಲಿ ಒಳ್ಳೆ ಸುಸಜ್ಜಿತವಾದ ಆಸ್ಪತ್ರೆ ಆದರೆ, 250 ಬೆಡ್ಗಳ ಆಸ್ಪತ್ರೆ ಆದರೆ, ತಾಯಿ ಮಕ್ಕಳ ಆಸ್ಪತ್ರೆ ಕೂಡ ಸಪ್ರೇಟ್ ಆಗಿರ್ತದೆ, ಸುರಕ್ಷಿತವಾಗಿರ್ತಾರೆ, ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ. ಅದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಒಂದು ಆಸ್ಪತ್ರೆ ಇಲ್ಲ ಅನ್ನುವಂಥದ್ದು ಎಷ್ಟು ಅನಾನುಕೂಲ ನಿಮ್ಮ ತಾಲೂಕಲ್ಲಿ ಅಂತ? ಕಳೆದ ಒಂದು ವಾರದಿಂದ ಇಲ್ಲೇ ಒಂದು ತಾಯಿ ಮಗು ಮರಣ ಆಗಿದೆ. ಇದು ಸರ್ಕಾರ ತಲೆ ಬಗ್ಗಿಸ್ಬೇಕಾಗಿರೋಂಥ ವಿಚಾರ. ಮತ್ತು ಇದು ಪದೇ ಏನಾಗ್ತಿದೆ ಅಂತಂದರೆ, ಇಲ್ಲಿ ವ್ಯವಸ್ಥೆ ಇಲ್ದಿರೋ ಕಾರಣಕ್ಕೆ ಮಾತಿ ಮುಂಚೆ ಬೆಂಗಳೂರಿಗೆ ಕಳಿಸ್ತಾರೆ. ಬೆಂಗಳೂರಿಗೆ ಟ್ರಾಫಿಕಲ್ಲಿ ಹೋಗೋಷ್ಟರಲ್ಲೇ ಸಾಯ್ತಿದ್ದೀರಿ ನಾವು ಎಷ್ಟೊಂದು ಜನ. ಅಂದರೆ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆಗೂ ನಾವು ಬೆಂಗಳೂರು ಮೇಲೆ ಡಿಪೆಂಡ್ ಆಗಬೇಕು. ಅಂದರೆ ಮತ್ತು ಬೆಂಗಳೂರಲ್ಲಿ ಇರೋ ಹಾಸ್ಪಿಟ್ಲಿಗೆ ಚೆನ್ನಾಗಿದಾವ ಅಂತಂದರೆ ಅಲ್ಲಿ ಒತ್ತಡ ಜಾಸ್ತಿಯಾಗಿ ಅಲ್ಲಿಂದ ವ್ಯವಸ್ಥೆಗಳು ಸಿಗದಿರೋ ಹಂಗೆ ನೀವುಗಳು ಸಹ ಏನು TV ಚಾನೆಲ್ಗಳಲ್ಲೂ ನ್ಯೂಸ್ ಮಾಡ್ತಿದ್ದೀರಾ ಅಲ್ಲಿನ ಅವ್ಯವಸ್ಥೆಗಳ ಬಗ್ಗೆ. ಯಾಕೆ ಅಂದರೆ ಒತ್ತಡ ಕ್ರಿಯೇಟ್ ಆಗ್ತಿರಂಗೆ. ದಯಮಾಡಿ ಆ ಒತ್ತಡನ ಕಮ್ಮಿ ಆಗಬೇಕು ಅಂದರೆ ದಯಮಾಡಿ ಇಲ್ಲಿ ಏನು 250 ಬೆಡ್ಡು ಮತ್ತು ಅದಕ್ಕೆ ಬೇಕಾಗಿರೋಂಥ ವ್ಯವಸ್ಥೆಗಳು ಏನು ಕಲ್ಪಿಸ್ಬೇಕು ಅಂತ ಅನುಮೋದನೆ ಮಾಡಿ ಕಾಮಗಾರಿ ಪ್ರಾರಂಭ ಮಾಡಿದ್ದೀರಾ, ಅದನ್ನು ಪೂರ್ಣ ಮಾಡಿಕೊಡಿ. ಆವಾಗ ಬೆಂಗಳೂರಿಗೆ ಬರೋ ಪ್ರೆಷರು ಕಮ್ಮಿ ಆಗುತ್ತೆ, ನಮಗಿಲ್ಲಿರೋಂಥ ಸಮಸ್ಯೆ ಬಗೆಹರಿಯುತ್ತೆ. ಈ ಥರದ ವಿಚಾರಗಳನ್ನು ಸರ್ಕಾರ ಮನಗಂಡು ಕೂಡಲೇ ಏನು ಅವರು ತೀರ್ಮಾನ ಕೈಗೊಂಡಿದ್ದಾರೆ ಅದನ್ನು ಮಾಡಲಿ ಅನ್ನೋದು ಅಷ್ಟೇ ನಮ್ಮ ಮುಖ್ಯ ಉದ್ದೇಶ. ಮತ್ತು ಇದು
ತುಂಬ ವಿಚಾರ ಗಮನಿಸಬೇಕಾಗಿರೋದೇನು ಅಂದರೆ ತಾಲೂಕಲ್ಲ ಜಿಲ್ಲಾಸ್ಪತ್ರೆ, ಇದು ಜಿಲ್ಲಾಸ್ಪತ್ರೆ ಅಂತ ನಾವು ಒತ್ತಿ ಹೇಳ್ತಿದ್ದೀರಿ. ದಯಮಾಡಿ ಇದು ಜಿಲ್ಲೆಗೆ ಆಗುವಂಥ ಬೆನಿಫಿಟ್ಟು, ಬರೀ ತಾಲೂಕಿನ ಜನ ನೋಡೋದಲ್ಲ, ಜಿಲ್ಲೆಯನ್ನು ನೋಡಿ ಜಿಲ್ಲೆಗೆ ಆಗುವಂಥ ಉಪಯೋಗವನ್ನು ಮಾಡಿಕೊಡಿ. ಮತ್ತು ಇನ್ನೊಂದೇನೆಂದರೆ ಬೇರೆ ತಾಲೂಕುಗಳಲ್ಲಾದರೂ ಮೆಡಿಕಲ್ ಹಾಸ್ಪಿಟ್ಲು, ಇನ್ನೊಂದು ಮತ್ತು ಮೆಡಿಕಲ್ ಕಾಲೇಜ್ಗಳ ಆ ಥರದ್ದೆಲ್ಲ ಇದೆ, ಆದರೆ ಇಲ್ಲಿ ಅದೂ ಸಹ ಇಲ್ಲ. ಪರ್ಸ್ನಲಿ ಹೇಳ್ಕೊಬೇಕು ಅಂದರೆ ಕೆಲವು ಸಾವುಗಳಾದರೆ ಆ ಸಾವು ಕಾರಣ ತಿಳ್ಕೊಳಕ್ಕೂ ಇಲ್ಲಿ ಅವಕಾಶ ಇಲ್ಲ. ಅಂಥ ದುಸ್ಥಿತಿಯಲ್ಲಿ ನಾವಿದ್ದೀರಿ. ಅಂದರೆ ಇಲ್ಲಿ ಪ್ರತಿಯೊಂದಕ್ಕೂ ನಾವು ಇನ್ನೂ ಆಗುತ್ತೆ ಅಂತ ಕಾಯ್ತಾ ಇದ್ರಿ. ಇವಾಗ ಶಂಕುಸ್ಥಾಪನೆ ಆಗಿತ್ತು, ಒಂದು ಭರವಸೆ ಇತ್ತು. ಕಳೆದ ಬಾರಿ ಮುಖ್ಯಮಂತ್ರಿಗಳೇ ಪ್ರಾರಂಭ ಮಾಡಿದರು, ದಿನೇಶ್ ಗುಂಡೂರಾವ್ ಅವರು ಬಂದು ಉದ್ಘಾಟನೆ ಕೆಲವು ಶಂಕುಸ್ಥಾಪನೆ ಮಾಡಿದರು. ಇವೆಲ್ಲ ಆದಮೇಲೆ ನಮಗೊಂದು ಭರವಸೆ ಇತ್ತು ಮಾಡ್ತಾರೆ ಅಂತ. ಆದರೆ ಈ ಸರ್ಕಾರ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಮೊನ್ನೆ ಸದನದಲ್ಲೂ ಸಹ ಚರ್ಚೆ ಆಗಿದೆ. ದಿನೇಶ್ ಗುಂಡೂರಾವ್ ಅವರು ನಾವು ಹಣದ ವಿಚಾರಕ್ಕೆ ನಾವು ಇದನ್ನು 100 ಬೆಡ್ ಮಾಡೋಕ್ಕೆ ಹೊರಟಿದ್ದೀರಿ ಅಂತ. ಇದು ತೀರಾ ಆಘಾತಕ್ಕೆ ಒಳಗಾಗಿದೆ. ನಮ್ಮ ಇಲ್ಲಿನ ಭಾಗದವರು ದಯಮಾಡಿ ನೀವೇನು ಉದ್ಘಾಟನೆ ಮಾಡಿದ್ರಿ, ಶಂಕುಸ್ಥಾಪನೆ ಮಾಡಿದ್ರಿ, ಅದನ್ನು ಪೂರ್ಣ ಮಾಡಿಕೊಡಿ. ನಮ್ಮ ಉದ್ದೇಶ ಅದನ್ನೇ. ಅಂದರೆ ಈಗ ವೈದ್ಯಕೀಯ ಕ್ಷೇತ್ರ ಸಂಪೂರ್ಣ ವಾಣಿಜ್ಯೀಕರಣಗೊಂಡಿರುವಂಥದ್ದು, ಬಿಸ್ನೆಸ್ ಆಗೋಗಿದೆ. ಒಂದು ತಲೆನೋವು ಅಂತ ಹೋದ್ರೆ ₹1,000 ಇಡಬೇಕೀಗ. ಅಂಥದ್ರಲ್ಲಿ ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗದವರೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋದು. ಅಂಥದ್ರಲ್ಲಿ ಇಡೀ ಜಿಲ್ಲೆಗೆ, ಒಂದು ತಾಲೂಕಿಗೆ ಒಂದು ಜಿಲ್ಲಾಸ್ಪತ್ರೆ ಇಲ್ಲ ಅನ್ನೋದು ಭಾಳ ಸಮಸ್ಯೆನೇ ಅದು. ಹೌದು, ಬಹಳ ದೊಡ್ಡ ಸಮಸ್ಯೆ ಅಂತಲೇ ಹೇಳ್ಬೋದು. ಇದು 15 ವರ್ಷಗಳಿಂದನೂ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆಗಿನ MLAನೇ ಒಂದು ಶವಯಾತ್ರೆ ಮಾಡಿ ಮೇಲ್ದರ್ಜೆಗೆ ಏರಿಸಿ ಅಂದ್ಬಿಟ್ಟು ಒತ್ತಡ ತಂದಿದ್ದಂಥವ್ರು ನಾವು. ಅಂತ ಭಾಳ ದೊಡ್ಡ ಹೋರಾಟಗಳಾಗಿದೆ. ರಾಮನಗರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ದೊಡ್ಡಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತ ಆಗಿದ ತಕ್ಷಣ ಇಲ್ಲಿ ಜಿಲ್ಲಾಸ್ಪಿಟ್ಲೇ ಬಹುಮುಖ್ಯವಾಗಿ ಬೇಕು ಅಂತೇಳಿ. ಇವತ್ತು ನೋಡಿ, ಇವತ್ತು ತಾಯಿ ಮಗು ಆಸ್ಪತ್ರೆ ಇದೆ. ಇದು ಒಂದು ರೀತಿಯಲ್ಲಿ ಸಾಂಕ್ರಾಮಿಕ ರೋಗಗಳ ಆಗರ ಆಗಿದೆ. ಯಾಕಂತೇಳಿದ್ರೆ ಇಲ್ಲಿ ಎಲ್ಲ ಥರದ ರೋಗಿಷ್ಠರು ಇಲ್ಲಿಗೆ ಬರ್ತಾರೆ. ಆ ಮಕ್ಕಳ ಮೇಲೆ ಜಾಸ್ತಿ ಪ್ರಭಾವ ಬೀರುತ್ತೆ. ಯಾಕಂತೇಳಿದ್ರೆ ಹುಟ್ಟಿದಂಥ ಮಕ್ಕಳಿಗೆ ಆ ಸಾಂಕ್ರಾಮಿಕಗಳನ್ನ, ಸೂಕ್ಷ್ಮಗಳನ್ನ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಹಾಗಾಗಿ ಸಾಂಕ್ರಾಮಿಕ ರೋಗಗಳನ್ನ ತಮ್ಮಷ್ಟಕ್ಕೆ ತಾವೇ ಹರಡುವಂಥದ್ದಾಗಿದೆ. ಮಾಡೋಗಿದ್ದನ್ನು ಯಾವುದೋ ಒಂದು ಕಾರಣಕ್ಕೆ ಅರ್ಧಬರ್ಕಲ್ ಕಟ್ಟಡವನ್ನು ಕಟ್ಬಿಟ್ಟು ಸ್ಥಗಿತ ಆಗಿದೆ. ಅದು ಆ ಸ್ಥಗಿತ ಆಗೋದು ಬೇಡ, ಇದನ್ನು ಮುಂದುವರಿಸಬೇಕು ಅನ್ನೋದು ನಮ್ಮೆಲ್ಲರೂ ಒಕ್ಕರಲ್ಲ ಒಂದು ಕೂಗು. ಕೇಳಿಸ್ಕೊಳ್ಳಲ್ವ ಸರ್ ಇವರು? ಕೇಳಿಸ್ಕೊಳ್ತಾ ಇಲ್ಲ. ಆಮೇಲೆ ಇನ್ನೊಂದು ನೋಡಿ, ನಮ್ಮ ದುರಂತ ಅಂದರೆ ದೊಡ್ಡಬಳ್ಳಾಪುರದಲ್ಲಿ ಒಂದು ESI ಹಾಸ್ಪಿಟ್ಲ್ ಆಗಿದೆ. ಈಗಾಗಲೇ ನಮ್ಮ ಸ್ನೇಹಿತರು ಹೇಳ್ದಂಗೆ 1 ಲಕ್ಷಕ್ಕಿಂತ ಹೆಚ್ಚು ಜನ, 1-1.5 ಲಕ್ಷ ಹೆಚ್ಚು ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ತುಂಬ ಅದ್ಭುತವಾಗಿ ಬೆಳವಣಿಗೆ ಆಗಿದೆ. ಅಂಥ ESI ಹಾಸ್ಪಿಟ್ಲನ್ನು ಇದುವರೆಗೂ ಉದ್ಘಾಟನೆ ಮಾಡದೆ ಅದೇ ರೀತಿ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಅದು ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಇರಲಿ, ರಾಜಕೀಯ ಬರುತ್ತೆ, ರಾಜಕೀಯ ಸತ್ತೋಗುತ್ತೆ. ಆದರೆ ಯಾವುದೇ MLA ಇರಲಿ, ಏನೇ ಇರಲಿ, ಇವತ್ತು ನಮ್ಮ ತಾಲೂಕಿನ ಧೀರಜ್ ಮುನ್ರಾಜ್ ಅವರು ಸಹ ಅಸೆಂಬ್ಲಿನಲ್ಲಿ ಈ ಮಾತನ್ನು ಪ್ರತಿಧ್ವನಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಜಿಲ್ಲಾಸ್ಪತ್ರೆನ ದಯವಿಟ್ಟು ಸ್ಥಗಿತ ಮಾಡಬೇಡಿ, ಮುಂದುವರಿಸಿ ಅಂತೇಳಿ. ಹಂಗಾಗಿ ಅಷ್ಟು ಹೋರಾಟಗಳು ಮಾಡ್ತಾ ಇದ್ರೂ ಸಹ ಇದು ಯಾಕೆ ಸ್ಥಗಿತ ಆಯಿತು, ಯಾಕೆ ಈ ರೀತಿ ಕಾಲಿಳಿಯಂಥ ಬುದ್ಧಿ ಇದೆ, ಇಲ್ಲಿರೋಂಥ ಅಭಿವೃದ್ಧಿ ಮಾಡ್ತಕ್ಕಂಥವ್ರು ಯಾಕೆ ಸರ್ಕಾರಕ್ಕೆ ಓಟ್ ಹಾಕಿಲ್ವಾ, ಇಲ್ಲಿರೋ ಜನ ಯಾಕೆ ಈ ರೀತಿ ದ್ವೇಷ ಮತ್ತು ಅಸೂಯೆಗಳನ್ನ ತುಂಬಿಕೊಂಡಿದ್ದಾರೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಈ ಥರದ ಅವ್ಯವಸ್ಥೆ ನಾವು ಕರ್ನಾಟಕದ ಅಂದರೆ ಬೆಂಗಳೂರಿಂದ ಸುಮಾರು ಒಂದು 300 ಮೀಟ್ರು, ಅಲ್ಲಿ 300 ಕಿಲೋಮೀಟ್ರ್, 500 ಕಿಲೋಮೀಟ್ರ್, 600 ಕಿಲೋಮೀಟ್ರ್ ದೂರದಲ್ಲಿರುವಂಥ ಹಳ್ಳಿಯಲ್ಲಿ ನೋಡ್ತಾ ಇಲ್ಲ. ಬೆಂಗಳೂರು ಪಕ್ಕದಲ್ಲಿರ್ತಕ್ಕಂಥದ್ದು ನೋಡ್ತಾ, ಇದೇ ದುರಂತ ಅಂತ ಹೇಳ್ತೀವಿ ನಾವು. ನಿಜಕ್ಕೂ ದುರಂತನೇ. ನಮ್ಮ ದೊಡ್ಡಬಳ್ಳಾಪುರ ಇತಿಹಾಸದಲ್ಲಿ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತಿಹಾಸದಲ್ಲಿ ಇದೊಂದು ದೊಡ್ಡ ದುರಂತ ಅಂತಲೇ ಹೇಳ್ತೀವಿ ನಾವು. ಮೇಡಮ್, ಹೇಗೆ ಮೇಡಮ್ ಇಲ್ಲಿ ವ್ಯವಸ್ಥೆ? ಮಕ್ಕಳ ಹೆರಿಗೆ ಆಸ್ಪತ್ರೆ ಅನ್ನೋದು ಬಿಟ್ಟರೆ ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತ. ಎಲ್ಲರೂ ಇಲ್ಲಿಗೆ ಬರ್ತಾರೆ ಅಂತಂದರೆ, ಈಗ ನೀವೇ ಇಲ್ಲಿ ನೋಡ್ತಾ ಇದ್ದೀರಾ ಪ್ರೆಸೆಂಟು. ಮೊನ್ನೆ ಒಂದು ತಾಯಿ ಮಗು ಇಬ್ಬರು ಡೆತ್ ಆಗಿದ್ದಾರೆ. ಇಲ್ಲಿ ತಾಯಿ ಮಗು ನೋಡೋ ಪ್ರಸೂತಿ ಡಾಕ್ಟರೇ ನಾರ್ಮಲಿಟಿ ಜನಗಳಿಗೂ ನೋಡೋ ಅಂಥದ್ದು. ಮತ್ತು ಹೌದು, ಆ ರೀತಿ ಒಂದು ಇದೆ. ಮಕ್ಕಳು ಅಂತಂದರೆ ಅತಿ ಬೇಗನೆ ಒಂದು ವೈರಲ್ಗಳನ್ನ ಎಳ್ಕೊಳ್ಳೋ ಅಂಥದ್ದು. ಯಾಕೆಂದರೆ ಅವಿನ ಚಿಕ್ಕ ಮಕ್ಕಳಲ್ವಾ, ಅದರಿಂದಾಗಿ ಪ್ರತ್ಯೇಕವಾಗಿ ಅವರಿಗೆ ಸಪ್ರೇಟ್ ಇದ್ದರೆ ಸರಿಯಾಗುತ್ತೆ. ಏನಾದರೂ ಕ್ರಿಟಿಕಲ್ ಪೊಸಿಷನ್ ಬಂದರೆ ವಾಣಿ ವಿಲಾಸ್ ಹಾಸ್ಪಿಟಲ್ಗೆ ಇಲ್ಲಿಂದ ಬರ್ಕೊಡ್ತಾರೆ ಬೆಂಗಳೂರಿಗೆ. ಇಲ್ಲಿಂದ ಬೆಂಗಳೂರಿಗೆ ಹೋಗಬೇಕಾದ್ರೆ ಸುಮಾರು ಅಂದರೆ 2 to 2.5 ಗಂಟೆ ಟೈಮ್ ಬೇಕು. ಅಷ್ಟರಲ್ಲಿ ತಾಯಿ ಮಗು ಗೊತ್ತು ಏನಾಗುತ್ತೆ, ಡೆತ್ ಆಗುತ್ತೆ ಅಲ್ವಾ. ಅದರ ಪ್ರಕಾರವಾಗಿ ಮೊನ್ನೆ ಮುಖ್ಯಮಂತ್ರಿಗಳವರು ಬಂದು ಇಲ್ಲಿ ಶಂಕುಸ್ಥಾಪನೆ ಮಾಡಿ ಹೋಗಿದ್ದಾರೆ. 100 ಬೆಡ್ ಜಿಲ್ಲಾಸ್ಪತ್ರೆ. 1 ವರ್ಷ ಆಯಿತು, ಮೊನ್ನೆ ಎಲ್ಲ ಹಾಗಾದ್ರೆ ತುಂಬ ಟೈಮ್ ಆಯಿತು. ಸರ್, ಟೈಮ್ ಆದರೂ ಸಹಿತ ಇಲ್ಲಿ ದೊಡ್ಡಬಳ್ಳಾಪುರದಿಂದ ಅಲ್ಲಿ ಏನು ನಮ್ಮ ಬೆಂಗಳೂರಿಗೆ ಏನು ಟ್ಯಾಕ್ಸಸ್ ಏನು ಹೋಗಲ್ವಾ, ಇಲ್ಲಿಂದ ಅನುದಾನಗಳೇನು ಹೋಗೋದೇ ಇಲ್ವಾ. ಅವರು ಒಂದ್ಸತಿ ಮಾತು ಹೇಳಿದ ಮೇಲೆ ಅದ್ರ ಮಂದಿ ಇಲ್ಲಿ ನೆರವೇರಿಸ್ಬೇಕಲ್ವಾ. ಸುಮಾರು 5 to 6 ಲಕ್ಷ ಜನಸಂಖ್ಯೆನ ಒಳಗೊಂಡ ದೊಡ್ಡಬಳ್ಳಾಪುರ.
ಏನು 31 ಜಿಲ್ಲೆಗಳ ಜನ 31 ಜಿಲ್ಲೆಗಳ ಜನ 31 ರಾಜ್ಯಗಳ ಜನ ಇಲ್ಲಿ ಕೆಲಸಗಳಿಗೆ ಅಂತ ವಲಸೆ ಬಂದಿದ್ದಾರೆ. ಒಂದು 200-250 ಫ್ಯಾಕ್ಟ್ರಿಗಳು ಇಲ್ಲಿ ಇದ್ದಾವೆ. ಅವರೆಲ್ಲನೂ ಇಲ್ಲೇ ಬರೋದ್ರಿಂದ ಒತ್ತಡ ಜಾಸ್ತಿ ಆಗುತ್ತೆ ಇಲ್ಲಿನ ಒಂದು ಫೆಸಿಲಿಟಿ ಅವರಿಗೂ ಸಹಿತ. ಅದೇ ನಾವು ಇವಾಗ 10 ಎಕರೆಯಲ್ಲಿ ಏನು ಹಾಸ್ಪಿಟ್ಲು ಜೀರ್ಣೋದ್ಧಾರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರೋ ಅದನ್ನು ಮಾಡ್ಕೊಳ್ಳಿ. ರೂಲಿಂಗ್ ಪಾರ್ಟಿ ಇದ್ದರೆ ಇಲ್ಲಿನ ಆಯ್ಕೆ ಆದಂಥ ಶಾಸಕರು ಬೇರೆ ಆಗಿರ್ತಾರೆ, ಇಲ್ಲಿ ಅಲ್ಲಿ ಇಲ್ಲದವರು ಅಲ್ಲಿ ಇರಲ್ವಾ. ಹಿಂಗಾಗಿ ಒಂದು ಏನು ಹೇಳ್ತಾರೆ ಗೊತ್ತಾ, ವಂಚಿತವಾದ ತಾಲೂಕಿದು ದೊಡ್ಡಬಳ್ಳಾಪುರ. ಬಲ್ಲಾಳರು ಆಳಿದ ನಾಡು ದೊಡ್ಡದಾಗಿ ಹೆಸರು ಇರೋಂಥದ್ದಕ್ಕೆ ತುಂಬ ವಂಚಿತ ಮಾಡ್ತಾ ಇದ್ದಾರೆ. ಹೌದು ಸರ್, ಆ ರೀತಿ ಆಗಿದೆ. ಮತ್ತು ಮೊನ್ನೆ ನಮ್ಮ ಶಾಸಕರು ಧೀರಜ್ ಮುನ್ರಾಜು ಅವರು ಮಾತಾಡ್ತಾ ಇದ್ದಾಗ ಅಬ್ಜೆಕ್ಷನ್, ಯಾರು ಸ್ಪೀಕರ್ ಆದವರು ಅಬ್ಜೆಕ್ಷನ್ ಮಾಡ್ತಾಯಿದ್ರು. ಮತ್ತು ದಿನೇಶ್ ಗುಂಡೂರಾವ್ ಸರ್ ಆರೋಗ್ಯ ಸಚಿವರು ಅವರು ಸಹಿತ ನಾವು 4 ಎಕರೆ ಇಲ್ಲೇನೇ ಒಂದು ಮಾಡೋಣ ಅಂತ ಇದ್ದೀವಿ, ಪ್ರತ್ಯೇಕವಾದ ಬೇಡ, ಅದಕ್ಕೆ ಬೇರೆ ಒಂದು ಫೆಸಿಲಿಟಿ ಕೊಡೋಣ ಅಂತ ಹೇಳ್ತಾಯಿದ್ರು. ಏನಕ್ಕೆ? ಆರೋಗ್ಯಕ್ಕಿಂತ ಉತ್ತಮವಾದ ಭಾಗ್ಯ ಇನ್ನೊಂದಿಲ್ಲ. ಆರೋಗ್ಯವಾಗಿ ಇದ್ದರೆ ತಾನೇ ಇಲ್ಲಿನ ಜನತೆ, ನಿಮಗೂ ಸಹಿತ ನಾವು ಇಲ್ಲಿ ವೋಟ್ ಮಾಡಬೇಕಾದ್ರೆ ಇಲ್ಲಿರೋರೆಲ್ಲ ಸುಸಜ್ಜಿತವಾಗಿ ನೋಡ್ಕೋಬೇಕಾದ್ದು ಸರ್ಕಾರದ ಕರ್ತವ್ಯ ಅಲ್ವಾ. ಇಲ್ಲಿಂದ ಟ್ಯಾಕ್ಸ್ಗಳು ಬೇಜಾನು ಹೋಗಲ್ವಾ? ಅದಕ್ಕೆಲ್ಲ ಟೈಮ್ ಇಲ್ಲ ಮೇಡಮ್. ಅವ್ರಿಗೇನಾದ್ರೂ ಆಯಿತು ಅಂದರೆ ಹೆಚ್ಚು ಕಮ್ಮಿ ಆದರೆ ಅವರು ಅಮೇರಿಕಕ್ಕೆ ಹೋಗ್ಬಿಡ್ತಾರೆ. ಈಗ ಜ್ವರ ಬಂದರೂ ಅಮೇರಿಕಕ್ಕೆ ಹೋಗಿ ತೋರಿಸ್ಕೊಂಬಂದು ಟ್ಯಾಬ್ಲೆಟ್ ತೊಗೊಂಬರುವಂಥ ಗಣ್ಯರಿದ್ದಾರೆ ನಮ್ಮಲ್ಲಿ. ಸರ್ ನಮಸ್ತೆ, ಜನಾರ್ದನ್ ಅಂತ. ಇಲ್ಲಿ ಇವತ್ತು ತಾಲೂಕು ಆಸ್ಪತ್ರೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮೊದಲು ಇಲ್ಲಿ ಈ ಒಂದು ಆಸ್ಪತ್ರೆನ TB ಸರ್ಕಲ್ ಬಳಿ ಶುರು ಮಾಡಿದಾಗ ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಯಾಕಂದರೆ ಒಂದು ಬಸ್ ಸೌಲಭ್ಯ, ಅದು ಆಟೋ ಸೌಲಭ್ಯ ಆಗಿರಲಿಲ್ಲ. 200 ಜನ ಬರ್ಬೋದು ಅಂತ ಅಂದ್ಕೊಂಡಿದ್ದು, ಅದು ಮೀರಿ ಹೋಗಿ 1000 OPD ದಾಟಕ್ಕೆ ಶುರುವಾಯಿತು. ಆಸ್ಪತ್ರೆ ಶುರು ಮಾಡಿದಾಗ ವೈದ್ಯರ ಕೊರತೆ ಇತ್ತು. ಇಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿ ಅಲ್ಲಿ ಜನರಲ್ ಮಾಡಿದ್ದಾರೆ ಅಂದರೆ ವೈದ್ಯರ ಕೊರತೆ ಇತ್ತು. ಹಾಗಾಗಿ ಇದೇ ಆಸ್ಪತ್ರೆಯಲ್ಲಿ ಜನರಲ್ಲೂ ನೋಡಬೇಕಾಗಿ ಬಂತು, ತಾಯಿ ಮಕ್ಕಳನ್ನು ನೋಡಬೇಕು, ಹೆರಿಗೆದು ಇಲ್ಲೇ ನೋಡಬೇಕಾಗಿ ಬಂತು. ಹಾಗಾಗಿ ಇಲ್ಲಿ 1000 ದಾಟ್ತಾ ಇದೆ ಇವತ್ತು OPD. ಅದ್ರ ಪಕ್ಕದಲ್ಲೊಂದು OPDಗೆ ಅಂತ ಒಂದು ಬಿಲ್ಡಿಂಗ್ ಕಟ್ಟಿ ಶುರು ಮಾಡಿದ್ದಾರೆ. ಆ ಶುರು ಮಾಡಿದ್ರೆ ವೈದ್ಯರ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಹಾಗಾಗಿ ಇಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಆದರೆ ಭಾಳ ಅನುಕೂಲ ಆಗುತ್ತೆ. ಮತ್ತು ಈ ಆಸ್ಪತ್ರೆಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅಷ್ಟು ಚೆನ್ನಾಗಿ ನಡೀತಾ ಇದ್ದಂಥ ಒಂದು ಆಸ್ಪತ್ರೆ ಇದು. ಇದು ಆಸ್ಪತ್ರೆ ಇನ್ನೂ ಮೇಲ್ದರ್ಜೆಗೆ ಏರಿಸ್ಕೊಳ್ತಾ ಹೋದರೆ ಎಲ್ಲ ಜನಸಾಮಾನ್ಯರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು. ಭಾಳಷ್ಟು ತೊಂದರೆ ಆಗುತ್ತೆ. ಇವತ್ತು 2 ಲಕ್ಷ ಜನ ನಮ್ಮ ತಾಲೂಕಲ್ಲಿ ಇದ್ದೀವಿ, ಆದರೂ ಕೂಡ ಇದೊಂದೇ ಆಸ್ಪತ್ರೆ ಇರೋದು. 2 ಲಕ್ಷ ಜನಕ್ಕೂ ಇದೇ ಒಂದೇ ಆಸ್ಪತ್ರೆ ಇರೋದು. ನಾವೊಂದು ಸಮಿತಿ ಅಂತ ಹೋರಾಟ ಮಾಡಿಕೊಂಡು ಏನು ಮಾಜಿ MLA ಹಾಲಿ MLA ಇದ್ದಾರೆ ಅವರಿಗೆಲ್ಲರೂ ಹೋಗಿ ಮನವಿ ಕೊಟ್ಟು ಇದ್ರ ಬಗ್ಗೆ ನೀವು ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದಾಗೇ ನಮ್ಮ ಶಾಸಕರು ಹೋಗಿ ಸದನದಲ್ಲಿ ಮಾತಾಡಿದ್ದಾರೆ. ಪಾಪ ಆಗಲೇಬೇಕು ಅಂತ ಪ್ರತಿಪಾದಿಸಿದ್ದಾರೆ. ಅವರೇನೋ 19ನೇ ತಾರೀಕು ಕಳೆದ ಮೇಲೆ ಒಂದು ಸಭೆ ಕರೆದ್ಬಿಟ್ಟು ತೀರ್ಮಾನ ತೊಗೊಂಡು ಆ ಕಾರ್ಯಕ್ರಮ ಮುಂದುವರಿಸ್ತೀವಿ ಅಂತ ಹೇಳಿದರೆ, ಸರ್ ನಮ್ಮ ತಾಲೂಕಿನ ಉದ್ದೇಶ ಏನು ಅಂತಂದರೆ ನಿಜವಾಗೂ ನಮ್ಮ ಜಿಲ್ಲಾ ಆಸ್ಪತ್ರೆ ತುಂಬ ಅವಶ್ಯಕತೆ ಇದೆ. ನಮ್ಮ ಸ್ನೇಹಿತರು ಹೇಳಿದ್ರು, ನಾವು ಪ್ರತಿಯೊಂದು ಕೂಡ ಹೋರಾಟ ಮಾಡಿಕೊಂಡೇ ಪಡ್ಕೊಂಡಿರೋದು. ಒಂದು BMTC ಬಸ್ ಬರಬೇಕಾದ್ರೂ ಕೂಡ ಹೋರಾಟ ಮಾಡಿದ್ವಿ, KSRT ಬಸ್ ಬರಬೇಕು ಅಂದ್ರೆ ಹೋರಾಟ ಮಾಡಿದ್ವಿ, ESI ಹಾಸ್ಪಿಟ್ಲ್ ಬರಬೇಕು ಅಂದರೆ ಹೋರಾಟ, GL ಹಾಸ್ಪಿಟ್ಲ್ ಆಗಬೇಕು ಅಂದರೆ ಹೋರಾಟ, ಎಲ್ಲ ಥರ ಹೋರಾಟ ಮಾಡ್ಕೊಂಡು ಪಡೆದಿದ್ರು ಕೂಡ ನಮ್ಮ DC ಆಫೀಸು ಇಲ್ಲೇ ಆಗಬೇಕಾಗಿತ್ತು, ಅದು ಕೂಡ ಕೈತಪ್ಪೋಯ್ತು. AC ಆಫೀಸಲ್ಲಿ ಉಳಿಸ್ಕೊಬೇಕು ಅಂದರು ಒಂದು ತಿಂಗಳಂಗಂಟೆ ಉಪವಾಸ ಸತ್ಯಾಗ್ರಹ ಮಾಡಿ AC ಆಫೀಸಲ್ಲಿ ಉಳಿಸ್ಕೊಂಡಿದ್ದೀವಿ. ಇದೆಲ್ಲ ನಮ್ಮ ದೊಡ್ಡಬಳ್ಳಾಪುರ ಶಾಪ. ಅದೇ ಇವಾಗ ಹೇಳಿದ್ರಲ್ಲ, ಆ ಶಾಸಕರಿದ್ದರೆ ಸರ್ಕಾರ ಬೇರೆ ಇರುತ್ತೆ, ಸರ್ಕಾರ ಇದ್ದರೆ ಬೇರೆ ಇರುತ್ತೆ. ಆದರೆ ESI ಹಾಸ್ಪಿಟ್ಲ್ ಕೇಂದ್ರ ಸರ್ಕಾರದಿಂದ ಬರುವಂಥ ಅನುದಾನ ಅಂತೆ. ದಯಮಾಡಿ ಶಾಸಕರು ಏನಿದ್ದಾರೆ ಅವರು ಕೇಂದ್ರ ಸರ್ಕಾರದಲ್ಲಿ ಸುಧಾಕರ್ ಇದ್ದಾರೆ, MP ಇದ್ದಾರೆ, ಅವ್ರ ಹತ್ರ ಹೋಗಿ ನಮ್ಮ ಸಂತೋಷ್ ಲಾಡ್ ಇದ್ದಾರೆ ಅವ್ರ ಕಾರ್ಮಿಕ ಸಚಿವ, ಅವ್ರ ಹತ್ರ ಹೋಗಿ ದಯವಿಟ್ಟು ESI ಹಾಸ್ಪಿಟ್ಲು ಓಪನ್ ಆದರೆ ಸುಮಾರು 50-60 ಸಾವಿರ ಜನಕ್ಕೆ ಸಾರ್ವಜನಿಕರು ಹೋಗೋಕ್ಕಾಗಲ್ಲ ಸರ್. ಅಲ್ಲಿ ಕಾರ್ಮಿಕರು ಮಾತ್ರ ಹೋಗೋಕ್ಕೆ ಸಾಧ್ಯ ESI ಹಾಸ್ಪಿಟ್ಲಿಗೆ. ಅಲ್ಲ, ಮೊನ್ನೆ ನಿಮಗೆ ಹತ್ರದ ಪಕ್ಕದವ್ರು ಆ ಕಡೆ ದೇವನಹಳ್ಳಿ ಹತ್ರ ಒಂದು ರೈತರ ಹೋರಾಟ ನಡೆಯಿತು. ಹೌದು, ದೊಡ್ಡ ಹೋರಾಟ ಚಂದ್ರಾಯಪಟ್ಟಣ ಸರ್. ಅದೇ ಥರದ್ದು ಇನ್ನೊಂದು ಹೋರಾಟ ಆಸ್ಪತ್ರೆಗೋಸ್ಕರ ಮಾಡಬೇಕು ಅಂತ ಅನ್ಸುತ್ತೆ ಸರ್ ಇಲ್ಲಿ. ಹೌದು ಸರ್, ಸತ್ಯವಾಗ್ಲೂ ಈ ಹೋರಾಟ ಮಾಡಲೇಬೇಕು, ನಾವು ಬಿಡೋದು ಇಲ್ಲ. ಭಾರಿ ಅನ್ಯಾಯ ಆಗುತ್ತೆ ದೊಡ್ಡಬಳ್ಳಾಪುರ ತಾಲೂಕಿಗೆ, ಭಾರಿ ಅವಶ್ಯಕತೆ ಐತೆ ಜಿಲ್ಲಾ ಆಸ್ಪತ್ರೆ. ನೀವು ನೋಡ್ದಂಗೆ ನಮ್ಮ ಜೊತೆಯಲ್ಲಿ ನೀವು ಧ್ವನಿಗೂಡಿಸ್ತಾ ಇದ್ದರೆ ಇನ್ನೂ ನಮಗೆ ಭಾರಿ ಹೆಚ್ಚು ರಾಜ್ಯ ಮಟ್ಟದಲ್ಲಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧರಿದ್ದೀವಿ. ನಮ್ಗೆ ಈ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಆಗೋವರೆಗೂ ನಾವು ಹೋರಾಟ ನಿಲ್ಲಿಸೋದಿಲ್ಲ. ಈಗ ಆಸ್ಪತ್ರೆ ಎಲ್ಲ ಇಲ್ಲಿಗೆ ಬರ್ತಾ ಇದ್ದೀರಾ, ಹೊರಗಡೆ ಎಲ್ಲ ಹೋಗ್ತಾ ಇಲ್ಲ? ಇಲ್ಲ ಪ್ರೈವೇಟ್ ಹೋಗಬೇಕು. ನಿಮ್ಗೆ ಗೊತ್ತಿರೋ ಪ್ರೈವೇಟಲ್ಲಿ ಕಾಸು, ಇಲ್ಲಿ ಬಿಟ್ಟರೆ ಬೆಂಗಳೂರು ಹೋಗೋಷ್ಟರಲ್ಲಿ ಮೇಡಮ್ನವ್ರು ಹೇಳ್ದಂಗೆ ಜಾಸ್ತಿ. ಬೆಂಗಳೂರಲ್ಲಿ ನಾವು ದಿನ ಓಡಾಡಿ, ಹೌದು, ನಮಗೆ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ 5 ಕಿಲೋಮೀಟರ್ ಹೋಗೋಕ್ಕೆ ಬಹಳ ತೊಂದರೆ ಆಗುತ್ತೆ. ಅಂತಂದ್ರೆ ನೀವು ಇಷ್ಟು ದೂರ ಬರೋದು ಅಂದ್ರೆ ಆಗೋದು ಅಂದ್ರೆ ಆಗೋದು ಇಲ್ಲ, ಅನುಕೂಲನೂ ಇಲ್ಲ ಸರ್.
ಅಷ್ಟೇ ನಮ್ಮ ಜಿಲ್ಲಾ ಕೇಂದ್ರ ಆಸ್ಪತ್ರೆ ಬೇಕೇ ಬೇಕು. ಹೇಳ್ತಾ ಇದ್ರು ಎಲ್ಲ ನಾಯಕರು, ನಿಮ್ಮ ಫ್ರೆಂಡ್ಸು ಅಲ್ಲಿ ಹೇಳ್ತಾ ಇದ್ರು ಭಾಳ ಒಂದು ಜಿಲ್ಲಾಸ್ಪತ್ರೆ ನಮಗೆ ಬೇಕೇ ಬೇಕು ಅಂತ. ಖಂಡಿತ ನಮಗೆ ಬೇಕೇ ಬೇಕು ಸರ್. ಈಗ ಜಿಲ್ಲಾ ಹಾಸ್ಪಿಟ್ಲು ಅಂತ ಬಂದಮೇಲೆ ನಮಗೆ ಇವಾಗ ಒಂದು ಬ್ಲಡ್ ಬ್ಯಾಂಕ್ ಆಗಿರ್ಬೋದು, ಒಂದು ಮಾರ್ಚುರಿ ಅಂದರೆ ನಮ್ಮ ಮಾರ್ಚುರಿ ಹೊರಗಡೆ ಐತೆ. ನಮ್ಗೆ ಇಲ್ಲಿ ಆದಾಗ ನಮ್ಗೆ ಹತ್ರದಲ್ಲೇ ಒಂದು ಮಾರ್ಚುರಿ, ಮತ್ತು ನಮಗೆ ICU, ಈಗ ಬಾಡಿಗಳನ್ನ ಇಡೋದಕ್ಕೆ ಒಂದು ICU, ಮತ್ತು ಒಂದು ಸುಮಾರು ಜನ ಈಗ ಸೀರಿಯಸ್ ಪೇಷಂಟು ಕೆಲವೆಲ್ಲ ಇಲ್ಲಿ ಆಗೋದೇ ಇಲ್ಲ. ಇವಾಗ ಇಲ್ಲಿ ಆಗೋದಿಲ್ಲ ಕೆಲವೆಲ್ಲ, ನಮ್ಗೆ ಇಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ರಿಕ್ರೂಟ್ಮೆಂಟ್ಸ್ ಇಲ್ಲಿ ಇರೋದಿಲ್ಲ, ನಾವು ಹೊರಗಡೆ ಕಳಿಸ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಈಗ ತಾಯಿ ಮಗು ಕೂಡ ಇವಾಗ ಆರೋಗ್ಯವಾದಂಥ ಬಸರಿದಿರು ಸ್ವಲ್ಪ ವ್ಯತ್ಯಾಸ ಆದಾಗ ಇಲ್ಲಿ ನಮ್ಮಲ್ಲಿ ಹೆರಿಗೆ ಆದಾಗ ಮಕ್ಕಳಿಗೆ ICU ಇರೋದಿಲ್ಲ, ಅದಕ್ಕೆ ನಾವು ವಾಣಿ ವಿಲಾಸ ಕಳಿಸ್ಬೇಕಾಗುತ್ತೆ. ಈಗ ಜಿಲ್ಲಾ ಹಾಸ್ಪಿಟ್ಲು ಅಂತ ಬಂದಮೇಲೆ ಅದೆಲ್ಲ ಒಟ್ಟಿಗೆ ಇಲ್ಲೇ ಇರುತ್ತಲ್ಲ ಸರ್. ಈಗ ಬೆಂಗಳೂರು ನಮಗೆ ಹತ್ರ ಏನಿಲ್ಲ. ಮಿನಿಮಮ್ ಅಂದರೆ ಇವತ್ತಿರೋ ಟ್ರಾಫಿಕಲ್ಲಿ 3 ಅವರ್ ನಾವು ಬೆಂಗಳೂರಿಗೆ ಹೋಗ್ಬೇಕು. 3 ಅವರ್ ಇಲ್ಲಿ ಎಮರ್ಜೆನ್ಸಿ ಅಂತ ಬಂದವ್ರನ್ನ ಬೆಂಗಳೂರಿಗೆ ಕಳಿಸಿದ್ರೆ ಆ ಪ್ರಾಣ ಉಳಿಯುತ್ತಾ? ಅವ್ರಿಗೆ ಅಷ್ಟು ಅರ್ಥ ಆಗ್ತಿಲ್ವಾ ಅಂತ. ಬೆಂಗಳೂರಲ್ಲಿ ಅಲ್ಲಿರೋರು ಅಲ್ಲಿಗೆ ಹೋಗೋಕ್ಕೆ ಆಗ್ತಿಲ್ಲ. ಇಲ್ಲಿಂದ ನಾವು ಬೆಂಗಳೂರಿಗೆ ಹೋಗ್ಬೇಕು ಅಂದ್ರೆ ನಾವು ಬದುಕೋದು ಹೆಂಗೆ? ತುಂಬ ಜನ ರಸ್ತೆ ಮಧ್ಯದಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಮೊನ್ನೆನೂ ಸಹ ಒಂದು ಆಕ್ಸಿಡೆಂಟ್ ಕೇಸು ಇಲ್ಲಿಂದ ಆಗಲ್ಲ ಅಂತೇಳಿ ನಿಮಾನ್ಸ್ಗೆ ಹೋಗಿ ಅಂತ ಕಳಿಸಿದ್ದಾರೆ, ಹೋಗೋ ಅಷ್ಟರಲ್ಲಿ ಡೆತ್ ಆಗಿದ್ದಾರೆ. ಈ ರೀತಿ ಪ್ರಾಣ ಕಳ್ಕೊಬೇಕಾ ನಾವು ರೋಡ್ ಮಧ್ಯದಲ್ಲಿ? ದಯಮಾಡಿ ನಮಗೆ ಜಿಲ್ಲಾಸ್ಪತ್ರೆ ಏನು ಶಂಕುಸ್ಥಾಪನೆ ಮಾಡಿದ್ದೀರಾ ಅದನ್ನ ಇಲ್ಲಿ ಮಾಡಿಕೊಡ್ಬೇಕು ಪರಿಪೂರ್ಣವಾಗಿ. ಯಾಕೆಂದರೆ ಇದು ನಮಗೆ ಇವಾಗ ಸಿದ್ದನಾಯಕನಹಳ್ಳಿ ಜಮೀನಲ್ಲಿ ಒಂದು 16 ಎಕರೆಯನ್ನು ಮೀಸಲಿಟ್ಟಿದ್ದಾರೆ. ಆ ಜಮೀನಲ್ಲಿ ಏನು ಮೀಸಲಿಟ್ಟಿದ್ದೀರಾ, ನೀವು ಶಂಕುಸ್ಥಾಪನೆ ಏನು ಮಾಡಿಕೊಟ್ಟಿದ್ದೀರಾ ಅದನ್ನು ಪೂರ್ಣ ಮಾಡಿಕೊಟ್ಬಿಡಿ. ನಾವು ಸರ್ಕಾರಕ್ಕೆ ಕೇಳೋದು ಇಷ್ಟೇ, ಸ್ವಾಮಿ ನಮ್ಮನ್ನು ರೋಡಲ್ಲಿ ಸಾಯಂಗೆ ಮಾಡಬೇಡಿ. ಮತ್ತು ಇಲ್ಲಿ ಇಲ್ದಿರೋಂಥ ವ್ಯವಸ್ಥೆಯನ್ನು ನಾವು ಎಷ್ಟು ಅಂತ ಒದ್ದಾಟ ಮಾಡೋಣ? ಇವ್ರ ಮೇಲೆ ಎಷ್ಟೇ ಪ್ರೆಷರ್ ಹಾಕಿದ್ರೆ ಆಗಲ್ಲ, ಯಾಕೆಂದರೆ ಇಲ್ಲಿ ವ್ಯವಸ್ಥೆ ಇಲ್ಲ. ಅವ್ರು ಬೆಂಗಳೂರಿಗೆ ಹೇಳಲೇಬೇಕು, ನಾವು ಬೆಂಗಳೂರಿಗೆ ಹೋಗಬೇಕು, ಅರ್ಧದ ಸಾಯಬೇಕು. ಮತ್ತು ಒಂದು ಪೇಷಂಟ್ನ ಹೋಗೋದಷ್ಟೇ ಅಲ್ಲ, ಕುಟುಂಬದವ್ರು ಹೋಗ್ಬೇಕು, ಅವ್ರನ್ನ ನೋಡ್ಕೊಳಕ್ಕೆ. ಓಡಾಡಬೇಕು ಅಂದರೆ ನಮಗೆ ಗೊತ್ತು ಸ್ವಾಮಿ ಕಷ್ಟ ಅಲ್ಲಿ ಹೋಗೋದು. ಆ ಹಾಸ್ಪಿಟ್ಲ್ಗಳಲ್ಲಿ ಜಾಗ ಇರಲ್ಲ, ರೋಡಲ್ಲಿ ಮಲಗಬೇಕು ನಾವು. ಎಲ್ಲಿಂದ ನಾವು ಒಂದು ವಾಣಿ ವಿಲಾಸಲ್ಲಿ ತಿಂಗ್ಳುಗಟ್ಟಲೆ ರೋಡಲ್ಲಿದ್ದೀರಿ, ಫುಟ್ಪಾತಲ್ಲಿ ಮಲಗಿದ್ದೀರಿ. ಯಾಕೆ ಅಂತಂದರೆ ನಮಗೆ ವ್ಯವಸ್ಥೆ ಇಲ್ದಿರೋದ್ರಿಂದ. ನಮ್ಗೆ ಇಲ್ಲೇ ಆದರೆ ಮನೆ ಹತ್ರ ಇರುತ್ತೆ, ನಾವು ಓಡಾಡ್ಕೊತೀರಿ, ಯಾವಾಗ ಬೇಕೋ ಅವಾಗ ಹೋಗಿ ಬರ್ತೀರಿ, ಮತ್ತು ಪೇಷಂಟಿಗೆ ಬೇಕಾಗಿರೋ ವ್ಯವಸ್ಥೆ ಮಾಡ್ಕೊತೀರಿ. ದಯಮಾಡಿ ನಾವು ಹೇಳ್ತಿರೋದು, ಅಲ್ಲಿಗೂ ಒತ್ತಡ ಕಮ್ಮಿ ಆಗುತ್ತೆ, ನಮಗೂ ಸಮಸ್ಯೆ ಬಗೆಹರಿಯುತ್ತೆ. ದಯಮಾಡಿ ಒಳ್ಳೆ ನಿರ್ಧಾರ ತೊಗೊಂಡಿದ್ದೀರಾ, ಶಂಕುಸ್ಥಾಪನೆ ಮಾಡಿದ್ದೀರಾ, ಪೂರ್ಣ ಮಾಡಿಕೊಟ್ಬಿಡಿ. ಈಗ ಯಥೇಚ್ಛವಾಗಿ ಏನೋ ಒಂದು ಡೆತ್ ಆಯಿತು ಅಂದರೆ ಇಮಿಡಿಯೇಟಾಗಿ ನಾವು ಡಾಕ್ಟರ್ನ ಆರೋಗ್ಯ ಸ್ಥಾನದಲ್ಲಿ ನಿಲ್ಲಿಸ್ತಿದ್ವಿ. ಯಾಕೆಂದರೆ ನಮ್ಮ ಅಕ್ಕ ತಂಗಿದನ್ನು ಕಳ್ಸ್ಕೊಂಡಿರ್ತೀವಿ, ನಾವು ನಿಲ್ಲಿಸೋದೇ ಅವ್ರನ್ನ. ಆದರೆ ನಿಜಕ್ಕೂ ಇಲ್ಲಿ ಆರೋಗ್ಯ ಸ್ಥಾನ ನಿಲ್ಲಬೇಕಾಗಿದ್ದು ಆರೋಗ್ಯ ಇಲಾಖೆ, ಸರ್ಕಾರ, ಒಟ್ಟಿನಲ್ಲಿ ನೇರವಾಗಿ ಆರೋಗ್ಯ ಇಲಾಖೆ. ಅದಕ್ಕೆ ಕುಮ್ಮ ಕೊಡ್ತಾ ಇರೋದು ಸರ್ಕಾರ. ಇದನ್ನೇ ನಾವು ಆರೋಗ್ಯ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತಿದ್ವಿ, ಈಗ ನಿಲ್ಲಿಸಿದ್ದೀವಿ ಕೂಡ. ಆಗ ಅವರು ಅದನ್ನು ಬಚಾಯಿಸ್ಕೊಂಡು ಅದರಲ್ಲಿ ಅವ್ರು ತಪ್ಪಿಲ್ಲದಂತೆ ಅವರು ಏನು ನಮಗೆ ಸೌಲಭ್ಯ ಕೊಡಬೇಕು ಅದು ಕೊಡಲಿ ಅಂತೇಳಿ ನಾವೆಲ್ಲ ಆಗ್ರಹ ಮಾಡ್ತೀವಿ. ಹೆಸರು ಮಾತ್ರ ಬೆಂಗಳೂರು, ಹೌದು ಇದು ಆದರೆ ಬೆಂಗಳೂರು ಗ್ರಾಮಾಂತರ ಭಾಳ ಬೆಂಗಳೂರಿಗೆ ದೂರ ಇದೆ. ಬೆಂಗಳೂರು ಹೋಗೋಷ್ಟೊತ್ತಿಗೆ ಜೀವ ಹೊರಟಾಗಿರ್ತದೆ. ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಇಲ್ಲಿಂದ ಡಾಕ್ಟ್ರು ಅಲ್ಲಿ ಕಳ್ಸೋಷ್ಟೊತ್ತಿಗೆ ಇವು ಅರ್ಧ ದಾರಿಗೆ ಹೊರಟಾಗಿರ್ತಾರೆ. ತಿರುಗಿ ಡೆಡ್ ಬಾಡಿ ತಗೊಂಡು ಮನೆಗೆ ಹೋಗ್ತೀವಿ. ದಯವಿಟ್ಟು ಎಲ್ಲರೂ ಕೇಳ್ಕೊಳ್ಳೋದು ಇಷ್ಟೇ, ಇಲ್ಲೇ ಆದಾಗ ಹಳ್ಳಿ ಸುತ್ತಮುತ್ತ ಹಳ್ಳಿನವ್ರಿಗೆ ತಾಲೂಕಿಗೆ ತುಂಬ ಅನುಕೂಲ ಆಗ್ತದೆ. ದಯವಿಟ್ಟು ನಿಮ್ಮ ಕಡೆಯಿಂದ ಎಲ್ಲ ಜನಗಳ ಪರವಾಗಿಂದ ನಿಮ್ಮ ಕಡೆಯಿಂದ ಸರ್ಕಾರಕ್ಕೆ ಗಮನಕ್ಕೆ ತಂದರೆ ನಮಗೆಲ್ಲರಿಗೂ ನಿಮ್ಮ ಕಡೆಯಿಂದ ಒಳ್ಳೆಯದಾಗುತ್ತೆ. ಅಕ್ಕ ಭಾಳ ತೊಂದರೆ ಆಗುತ್ತೆ ಇಲ್ಲಿ ಇರೋದ್ರಲ್ಲಿ. ಅಷ್ಟೇನು ತೊಂದರೆ ಏನಿಲ್ಲ ಇರೋದ್ರಲ್ಲಂದರೆ ಸ್ಕ್ಯಾನಿಂಗ್ ರೂಮ್ದು ಒಂದು ಇದೈತೆ. ಬೆಳಗ್ಗೆ ಜಾವನೇ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಬರ್ಸ್ಕೊಂಡು ಬಂದರೆ 5 ಗಂಟೆಗೆ 3 ಗಂಟೆಗೆ ಬಂದು ಕಾಯಬೇಕು. ಬೆಳಗಿನ ಜಾವ 5 ಗಂಟೆ ಟೋಕನ್ಗೆ ಟೋಕನ್ ಕೊಡೋದು 9:30 ಆಗ್ತದೆ. 5 ಗಂಟೆಗೆ ಬಂದ್ರು ಟೋಕನ್ ಕೊಡೋದು 9:30 ಆಗ್ತದೆ. ಬಂದು ಟೋಕನ್ ಕೊಟ್ಟ ಮೇಲೆ ಅವರು 10 ಗಂಟೆಗೆ ಬರ್ತಾರೆ. ಮತ್ತೆ 10 ಗಂಟೆಗೆ ಬಂದು ಸ್ಕ್ಯಾನಿಂಗ್ ಮಾಡಿ ಎಲ್ಲ ರಿಪೋರ್ಟ್ ತೊಗೊಂಡೋಗೋ ಅಷ್ಟರಲ್ಲಿ ನಾವು ಮಧ್ಯಾಹ್ನ ಆಗ್ತದೆ. ಪಾಪ ಆಗದಿರೋರು ಇರ್ತಾರೆ, ಆಗದವರು ಇರ್ತಾರೆ. ಪಾಪ ಮಕ್ಕಳು ಎತ್ಕೊಂಡು ಬರ್ತಾರೆ ಕೆಲವರು. ಅವ್ರಿಗೆ ಏನಾಯ್ತೋ ಬೇಗ ಮಾಡಿ ಅವ್ರದ್ದು ವ್ಯವಸ್ಥೆ ಆಗಬೇಕು. ಮೇಡಮ್ ಭಾಳ ತೊಂದರೆ ಎಲ್ಲ ಹೇಳ್ತಾ ಇದ್ರು, ಎಂತ ಇಷ್ಟೊಂದು ನೂರೆಂಟು ಸಮಸ್ಯೆಗಳ ಮಧ್ಯೆ ಜಿಲ್ಲಾಸ್ಪತ್ರೆಗೆ ಕೇಳ್ತಾ ಇದೀವಿ, ಕೊಡಲ್ವಲ್ಲ? ಹೌದು ಸರ್, ದೊಡ್ಡಬಳ್ಳಾಪುರ ನಗರದ ಜನಸಂಖ್ಯೆಗೆ ಖಂಡಿತವಾಗೂ ನಮಗೆ ಜಿಲ್ಲಾಸ್ಪತ್ರೆ ಬೇಕೇ ಬೇಕು. ಯಾಕಂದರೆ ದೊಡ್ಡಬಳ್ಳಾಪುರ ಎಲ್ಲ ರೀತಿಯಿಂದಲೂ ನಮ್ಮದು ಜಿಲ್ಲಾಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಅಲ್ಲ, ಜಿಲ್ಲಾ ಕೇಂದ್ರನೇ ಆಗಬೇಕಾಗಿದ್ದು ನಮ್ಗೆ ಅನ್ಯಾಯ ಮಾಡವ್ರೆ. ಎಲ್ಲ ರಾಜಕೀಯ ಮುಖಂಡರುಗಳೂ ನಮಗೆ ಅನ್ಯಾಯ ಮಾಡವ್ರೆ. ನಮ್ಮದು ಆ್ಯಕ್ಚುಲಿ ಜಿಲ್ಲಾ ಕೇಂದ್ರ ಘೋಷಣೆಯಾಗಿ ದೊಡ್ಡಬಳ್ಳಾಪುರನೇ ಮಾಡಬೇಕಾಗಿದೆ, ಅದು ತೊಗೊಂಡೋಗಿ ಚಪ್ರದ ಕಲ್ಲಲ್ಲಿ ಹಾಕಿದ್ರು. ಈಗ ಆಸ್ಪತ್ರೆ ವಿಷಯದಲ್ಲೂ ಹಂಗೆ ಮಾಡೋರು. ಶಂಕುಸ್ಥಾಪನೆ ಮಾಡಿ ಇಷ್ಟು ದಿನ ಆದರೂ ನಮ್ಗೆ ಆಸ್ಪತ್ರೆ ಮಾಡಿಕೊಟ್ಟಿಲ್ಲ. ನಮ್ಮ ದೊಡ್ಡಬಳ್ಳಾಪುರ ಜನಸಂಖ್ಯೆಗೆ ಎಷ್ಟು ಇವತ್ತು ಅವಶ್ಯಕತೆ ಐತೆ ಅಂತಂದರೆ ಎಲ್ಲ ಬಡವ್ರಿಗೂ ಅನುಕೂಲ ಆಗಬೇಕು ಅಂತ ಜಿಲ್ಲಾಸ್ಪತ್ರೆನ ನಾವು ಕೇಳಿರೋದು. ಇನ್ನು ನಮ್ಮ ಸ್ವಾರ್ಥಕ್ಕೆ ಕೇಳಿರೋದಲ್ಲ, ಸಾರ್ವಜನಿಕರಿಗೋಸ್ಕರ ಕೇಳೋದು. ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಈ ಹಾಸ್ಪಿಟ್ಲಲ್ಲಿ. ಏನಾನ ಎಮರ್ಜೆನ್ಸಿ ಅಂತ ಬಂದರೆ ಎಮರ್ಜೆನ್ಸಿಗೆ ಡಾಕ್ಟ್ರ್ ಇರಲ್ಲ. ಈಗ ಮೊನ್ನೆ ಒಂದು ಗರ್ಭಿಣಿ ಪೇಷಂಟು ಸತ್ತೋದ್ರು, ಮಗುನೂ ತಾಯಿ ಇಬ್ರು. ಯಾರು ಅವ್ರಿಗೆ ನ್ಯಾಯ ಕೊಡೋರು ಹೇಳ್ರಿ? ಖಂಡಿತ ನಮಗೆ ಜಿಲ್ಲಾಸ್ಪತ್ರೆ ಬೇಕೇ ಬೇಕು ಸರ್. ಕೊನೆಯದಾಗಿ
ಯಾವುದೇ ಕಾರಣಕ್ಕೂ ದೊಡ್ಡಬಳ್ಳಾಪುರದಿಂದ ಇದು ಹೋಗಬಾರ್ದು. ಮತ್ತು ಯಾವುದೇ ಕಾರಣಕ್ಕೂ 100 ಕೊಟ್ಬಿಟ್ಟು ತ್ಯಾಪೆ ಹಾಕೋ ಕೆಲಸನೂ ನಾವು ಒಪ್ಪಲ್ಲ. ಏನು ಹಿಂದೆ ಶಂಕುಸ್ಥಾಪನೆ ಆಗಿದೆ, ಏನು 10 ಎಕರೆ ಇದೆ ಅಲ್ಲಿ 250 ಬೆಡ್ ಕಡ್ಡಾಯವಾಗಿ ಆಗಲೇಬೇಕು. ಆಗಿಲ್ಲ ಅಂದರೆ ನಾವೆಂಥ ಹೋರಾಟಕ್ಕೂ ನಾವು ಸಿದ್ಧ ಇದ್ದೀವಿ.